ಇಲ್ಲಿ ನಾವು ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ ನೋಡ್ತಾ ಇದ್ದೀವಿ ಅಂತ ಹೇಳ್ತು ಅಂದರೆ ಬಿಟ್ವೀನ್ ಕಾಂಪ್ಲೆಕ್ಸ್ ನಂಬರ್ ನಾವು ಅಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಮತ್ತು ಡಿವಿಷನ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಸರಿನಾ? ಸೊ ಮೊದಲನೇದಾಗಿ ಆ್ಯಡ್ ಮಾಡೋಣ. ಸೊ ಇಲ್ಲಿ Z1 ಪ್ಲಸ್ Z2 ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ 3 + 2i ಮತ್ತು 4 - 5i ವಿಚ್ ಇಸ್ ನಥಿಂಗ್ ಬಟ್ ರಿಸಲ್ಟ್ ಏನು 7 - 3i ಬರುತ್ತೆ. ಸರಿನಾ? ನೆಕ್ಸ್ಟು ಡಿಫ್ರೆನ್ಸ್ Z2 - Z1 ಮಾಡ್ತಾಯಿನಿ. ಸೊ Z2 ಏನಿದೆ 4 - 5i ಇದೆ, ಮತ್ತು Z1 ಬಂದು 3 + 2i ಇದೆ. ಇದು ಪ್ಲಸ್ ಇದೆ, ಸೊ ಇದು ಮೈನಸ್ ಆಗುತ್ತೆ, ಮೈನಸ್ ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 1 - 7i ಅಲ್ವಾ? ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಮಾಡೋಣ. ಇಲ್ಲಿ ನಾನು Z1 × Z2 ಮಾಡ್ತಾಯಿದ್ದೀನಿ. Z1 ಏನಪ್ಪ ಅಂತ ಹೇಳಿದ್ರೆ 2 × 3i ತೊಗೊಳೋಣ, ಇಂಟು Z2 ಏನಂತ ಹೇಳಿದ್ರೆ 1 - 2i. ಆಯಿತಾ? ಸೊ ದಿಸ್ ಇಸ್ 2 ಟೈಮ್ಸ್ ಆಫ್ 1 - 2i. ಇದು ಇಂಟು ಅಲ್ಲ, ಇಲ್ಲಿ ಇದು ಪ್ಲಸ್, ಇದು ಪ್ಲಸ್ 3i × 1 - 2i. ಆಯಿತಾ? ಸೊ ಇವಾಗ ಇಲ್ಲಿ 2 ಟೈಮ್ಸ್ ಆಫ್ 1 is 2 -4i. ಸರಿ ತಾನೆ? ಇದು 3i. ಇಲ್ಲಿ -3 × 2 is 6, i × i is i ಸ್ಕ್ವೇರ್. ಬಟ್ i ಸ್ಕ್ವೇರ್ ಅಂತ ಹೇಳಿದ್ರೆ ಏನೋ, i ಸ್ಕ್ವೇರ್ ಅಂತ ಹೇಳಿದ್ರೆ -1 ಅಲ್ವಾ? ಸೊ ಏನಾಗುತ್ತೆ, ಇದು +6 ಆಗುತ್ತೆ. ಸೊ ಇಲ್ಲಿ ಕ್ಲೀನಾಗಿ ಬರಿತೀನಿ ನೋಡಿ. ಬಿಕಾಸ್ i ಸ್ಕ್ವೇರ್ is -1, ಇದು +6 ಆಗುತ್ತೆ ಅಲ್ವಾ? ಸೊ ಇದೇನಾಗುತ್ತೆ, ಇದು 2 + 6 8 -1i. ಸೊ 8 - i ಇದೇ ನಿಮ್ಮ ಉತ್ತರ. ನೆಕ್ಸ್ಟು Z1/Z2 ಇದನ್ನು ಮಾಡೋಣ. ಸೊ Z1ನ ನಾವು 4 + 8i ಅಂತ ತೊಗೊಳೋಣ. Z2 1 - 3i ಅಂತ ತೊಗೊಳೋಣ. ಆಯಿತಾ? ಇದು ನಿಮ್ಮ ರ್ಯಾಷನಲೈಸೇಷನ್ ಟಾಪಿಕ್ ಜ್ಞಾಪಕ ಇತ್ತು ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಕಾಣುತ್ತೆ. ಬಟ್ ಆಫ್ಕೋರ್ಸ್ ಅದು ಒಂದೇ ಅಲ್ಲ, ಇಟ್ಸ್ ಲುಕ್ ಸಿಮಿಲರ್ ಟು ದ್ಯಾಟ್. ಎರಡು ಕಡೆ ನಾವು a² - b² ಫಾರ್ಮುಲಾ ಉಪಯೋಗಿಸ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಡಿವಿಷನ್ನು ಡೈರೆಕ್ಟಾಗಿ ಡಿವಿಷನ್ ಮಾಡಲ್ಲ, ಇದು ಒಂದು ರೀತಿಯಲ್ಲಿ ರ್ಯಾಷನಲೈಸ್ ಮಾಡ್ತಾ ಇದ್ದೀವಿ. ಆಯಿತಾ? ಸೊ ಮತ್ತು ಮುಂದೆ ಇವಾಗ ನಾರ್ಮಲ್ ನ್ಯೂಮರೇಟರ್ ಡಿನಾಮಿನೇಟರ್ ತೊಗೊಂಡು ಮುಂದುವರಿಯೋದು. ಸೊ ನ್ಯೂಮರೇಟರಲ್ಲಿ 4 ಟೈಮ್ಸ್ ಆಫ್ 1 + 3i, ಆಯಿತಾ, ಪ್ಲಸ್ 8i ಟೈಮ್ಸ್ ಆಫ್ 1 + 3i. ಸೊ ಇದೆಷ್ಟಾಗುತ್ತಿದ್ದು 4 + 12i ಪ್ಲಸ್ 8i - 24i ಸ್ಕ್ವೇರ್ ಅಲ್ವಾ? ಸೊ ಬೇಸಿಕಲಿ ಇದೆಷ್ಟಾಗುತ್ತಿದ್ದು 24i ಸ್ಕ್ವೇರ್ ಬಂದು ಏನಾಗುತ್ತೆ, ಯೋಚನೆ ಮಾಡಿ. ಹೌದು, 24i ಸ್ಕ್ವೇರ್ ಬಂದು -24 ಆಗುತ್ತೆ. ಸೊ ದಿಸ್ ಇಸ್ -24, ದಿಸ್ ಇಸ್ 4, ಸೊ ದಿಸ್ ಇಸ್ -20. ಇದು ಪ್ಲಸ್ 20i. ಸೊ ಇಲ್ಲೇನು ಕಾಮನ್ ಇದೆ, 20 ಕಾಮನ್ ಇದೆ. ಹಾಗಾಗಿ ನಾನು -1 + i ಅಂತ ಹೇಳಿ ಬರ್ಕೊಬೋದು. ಆಯಿತಾ? ನೆಕ್ಸ್ಟು ಡಿನಾಮಿನೇಟರ್ ನಾವು 1 - 3i ಟೈಮ್ಸ್ ಆಫ್ 1 + 3i ಬರ್ಕೊಬೇಕಾಗುತ್ತೆ. ಸೊ ದಿಸ್ ಇಸ್ 1 + 9 ವಿಚ್ ಇಸ್ 10. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ 3i ಸ್ಕ್ವೇರ್ನ ನಾವು ಹೀಗೆ ಬರಿಬೋದು ಅಂತ ಹೇಳಿದ್ರೆ 9 or 3² × 1². 1² ಅಲ್ಲ, i ಸ್ಕ್ವೇರ್. ಸೊ i ಸ್ಕ್ವೇರ್ ಅಂತ ಹೇಳಿದ್ರೆ -1, ಸೊ -1 × 9 is -9. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ. ಸರಿನಾ? ಸೊ ಕೊನೆಯದಾಗಿ ಆನ್ಸರು ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಈಸ್ ಗಿವನ್ ಟು ಬಿ 20 ಟೈಮ್ಸ್ ಆಫ್ -1 + i, ಮತ್ತು ಡಿನಾಮಿನೇಟ್ರಲ್ಲಿ 10 ಇದೆ. ಸರಿನಾ? ಇವಾಗ ಇದನ್ನು ನಾವು ಕ್ಯಾನ್ಸಲ್ ಎಲ್ಲ ಮಾಡಿಕೊಂಡು 2. ಸೊ ನಮ್ಮ ಉತ್ತರ ಒಂದು 2 ಟೈಮ್ಸ್ ಆಫ್ -1 + i. ಈ ರೀತಿಯಲ್ಲಿ ನಾವು ಡಿವಿಷನ್ ಮಾಡಬೇಕಾಗುತ್ತೆ. ಸರಿನಾ? ಹಲವಾರು ಎಕ್ಸಾಂಪಲ್ಸ್ ನೋಡ್ತೀವಿ ಹೋಗ್ತಾ ಹೋಗ್ತಾ,
ಬಟ್ ಈ ರೀತಿಯಲ್ಲಿ ನಾವು ಮಾಡಬೇಕು ಅಂಥೇಳಿ ಒಂದು ಜನರಲಾಗಿ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇನಿಲ್ಲ. ಪಾಸ್ ಮಾಡ್ಕೊಳ್ಳಿ, ಎಲ್ಲ ಬರ್ಕೊಳ್ಳಿ.